ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಬಡ ರೋಗಿಗಳಿಂದ ನರ್ಸ್ಗಳು ಹಣ ಪೀಕ್ತಾ ಇರುವುದು ಬಯಲಾಗಿದೆ. ಜಿಲ್ಲಾಸ್ಪತ್ರೆಯ ಮಕ್ಕಳ ವಾರ್ಡ್ನಲ್ಲಿ ಕೆಲಸ ಮಾಡೋ ಇಬ್ಬರು ನರ್ಸ್ಗಳು ದಿನನಿತ್ಯ ಲಂಚದಾಸೆಗೆ ಆಸ್ಪತ್ರೆಗೆ ಬರುವವರ ಪ್ರಾಣ ಹಿಂಡ್ತಾರಂತೆ. ವಸಂತ ಹಾಗೂ ಜ್ಯೋತಿ ಎಂಬ ಇಬ್ಬರು ನರ್ಸ್ಗಳು ಲಂಚ ಪೀಕ್ತಾ ಇದ್ದಾರಂತೆ. ಇದೇ ರೀತಿ ನಿನ್ನೆ ರೋಗಿಯೋರ್ವರ ಪೋಷಕರಿಂದ ಲಂಚ ಪಡೆಯುವ ವೇಳೆ ಈ ಇಬ್ಬರು ನರ್ಸ್ಗಳ ಲಂಚ ಅವತಾರ ಬಯಲಾಗಿದೆ. ಅದರಲ್ಲೂ ಲಂಚ ಇಷ್ಟೇ ಬೇಕು ಅಂತ ಫಿಕ್ಸ್ ಮಾಡಿದಾರಂತೆ. ಒಂದು ಮಗುವಿಗೆ 500 ರೂಪಾಯಿ ಕೊಡಲೇಬೇಕಂತೆ. ಇವರು ಕೇಳಿದಷ್ಟು ಹಣ ಕೊಡದೇ ಇದ್ರೆ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಅಂತ ಹೆದರಿಸ್ತಾರಂತೆ. ಈ ಬಗ್ಗೆ ಮಾತಾಡೋದಕ್ಕೆ ರೋಗಿ ಸಂಬಂಧಿಯಾಗಿರುವಂತಹ ಗೌರೀಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೌರೀಶ್ ಅವರೇ, 500 ರೂಪಾಯಿ ಕೊಡ್ಲೇಬೇಕು ಅಂತ ಫಿಕ್ಸ್ ಮಾಡಿದಾರಂತಲ್ಲ, ನಿಮ್ಮ ಹತ್ರ ಯಾವ ರೀತಿ ಹಣ ಕೇಳಿದ್ರು? ಆಕ್ಚುಲಿ ಈಗ ನಾವು ತುಮಕೂರು ತಾಲೂಕು ಬೆಳ್ಳಾವಿಯಿಂದ ಬಂದಿದ್ವಿ ಅಲ್ಲಿಗೆ. ಆಕ್ಚುಲಿ ಇದು ಪ್ರತಿದಿನ ನಡೀತಾ ಇರ್ತಾರೆ. ಅದನ್ನ ನೋಡಿದ್ರೆ ಪರಿಸ್ಥಿತಿನ ಇದು ಪ್ರತಿದಿನ ಹೀಗೆ ನಡೀತಾ ಇದೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಅವರು ಅದಕ್ಕೆ ಅಂತಾನೆ ಇದಾರೆ ಅಂತ ಆ ಭಾವನೆಗಳಲ್ಲಿ ಗೊತ್ತಾಗುತ್ತೆ. ಆಮೇಲೆ ಹೋಗ್ತಾ ಬರ್ತಾ ಮುಖಗಳು ನೋಡ್ತಾ ಇರ್ತಾರೆ ಅವರು. ಆಯ್ತಾ, ಚೆನ್ನಾಗಿ ನೋಡ್ಕೊಂಡಿದೀವಿ ಅಂತ ಪದೇ ಪದೇ ಹೇಳೋಂಥದ್ದು ಜಾಸ್ತಿ ಇದೆ. ಹೌದು ಮೇಡಮ್, ಕೆಲವೊಂದ್ ಟೈಮಲ್ಲಿ ಕೆಲವರು ಶಿಫ್ಟ್ ಅಲ್ಲಿ ಇರ್ತಾರಲ್ಲ, ಬೆಳಿಗ್ಗೆ ಕೊಟ್ಟಿರ್ತೀವಿ ಅಂದಾಗ ರಾತ್ರಿ ಅವರು ಮತ್ತೆ ಪುನಃ ಕೈ ನೋಡ್ತಾ ಇರ್ತಾರೆ. ಬಟ್ ಮಕ್ಕಳು ಮತ್ತೆ ಹಾಸ್ಪಿಟ್ಲ್ ಅಂದ್ರೆ ಭಯ ಅಲ್ವಾ, ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಮತ್ತೆ ಕೊಡುವಂತ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಇದ್ಯಾರು ವಸಂತ ಜ್ಯೋತಿ ಅನ್ನೋರು ಇಬ್ರೇನ ಈ ರೀತಿ ಲಂಚ ಬೇಕು ಅಂತ ಕೇಳೋದು ಅಥವಾ ಬೇರೆ ಯಾರ್ಯಾರು ಕೇಳ್ತಾರೆ ಹಿಂಗೆ? ಅಲ್ಲಿ ಏನಾಗಿದೆ ಅಂದ್ರೆ ಈಗ ಕೆಲವೊಂದ್ ಶಿಫ್ಟ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ, ನಮಗ್ ಗೊತ್ತಿರಲ್ಲ ಅಲ್ಲಿ ಹೆಸರುಗಳು ಯಾರ್ಯಾರು ಗೊತ್ತಿರಲ್ಲ. ಆ ಒಂದ್ ಕಾರಣಕ್ಕೋಸ್ಕರ ಅದನ್ನ ಈಗ ನಿಮ್ಮ ಹತ್ರ ಯಾರು ಲಂಚ ಕೇಳಿರೋದು, ಅದ್ರ ನೀವು ಕೊಡ್ಬೇಕು ಅಂತ ಫಿಕ್ಸ್ ಎಲ್ಲ ಮಾಡಿದ್ದು? ಹೆಸರು ಗೊತ್ತಿಲ್ಲ ನನ್ಗೆ. ನಾನು ಮೊನ್ನೆ ನಮ್ಮ ರಿಲೇಟಿವ್ ಕೊಲ್ಲಿಗ್ ಅವ್ರನ್ನ ಅಡ್ಮಿಟ್ ಮಾಡಿದಾಗ ನಾವು ಹೋಗಿದ್ವಿ ಇಲ್ಲಿಗೆ. ಹೋದಾಗ ಚೆನ್ನಾಗಿ ನೋಡ್ಕೊಂಡಿದೀವಿ ಅಂತ ಒಂದ್ 3-4 ಟೈಮ್ಸ್ ಹೊತ್ತಿ ಹೇಳಿದ್ರು. ಅಂಡರ್ಸ್ಟುಡ್ ನಮ್ಗೆ ಇಲ್ಲೇನೋ ಕೊಡ್ಬೇಕಾಗುತ್ತೆ ಅಂತ ಹೇಳಿ 300 ಕೊಟ್ವಿ. ಆಮೇಲೆ ಅವ್ರು ಆದ್ಮೇಲೆ ಇನ್ನೊಬ್ರು ಬಂದ್ರು. ಅಲ್ಲ, ಇಸ್ಕೊಂಡ್ರ 300? ಇಸ್ಕೊಂಡ್ರಿ ಅಂದ್ರೆ ಏನಾದ್ರು ಬೇಕು ಜಾಸ್ತಿ ಅಂತ ಏನಾದ್ರು ಕೇಳಿದ್ರ? ಅವ್ರು ಆದ್ಮೇಲೆ ಅರ್ಧನ್ ಕೊಟ್ಟಿದ್ ನೋಡಿ ಇನ್ನೊಬ್ರು ಯಾರೋ. ಹಾಗೆ ಗೌರೀಶ್ ಅವ್ರ ಹಾಗೆ ಲೈನ್ ಅಲ್ಲಿ ಇರಿ. ಇದೀಗ ಲಂಚ ಪಡೆದಂತ ಆರೋಪ ಹೊತ್ತಿರೋ ನರ್ಸ್ ಜ್ಯೋತಿ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜ್ಯೋತಿ ಮೇಡಮ್, ಈಗ ನಿಮ್ಮ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿರೋದು, ಈಗ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಅಂತ ಫಿಕ್ಸ್ ಮಾಡಿದ್ರಾ ಅಂತ, ನಿಜಾನಾ ಇದು? ಇಲ್ಲ ಮೇಡಮ್, ಖಂಡಿತ ಇಲ್ಲ ಮೇಡಮ್. ಮತ್ತೆ ಈ ವಿಡಿಯೋ ಏನ್ ಹೇಳುತ್ತೆ ಮೇಡಮ್? ನಮ್ಮ ಹತ್ರ ಒಂದು ವಿಡಿಯೋ ಇದೆಯಲ್ಲ ಮೇಡಮ್, ಅವರು ಡಿಸ್ಚಾರ್ಜ್ ಆಗ್ಬೇಕಾರೆ ಅದು ಡಿಸ್ಚಾರ್ಜ್ ಆಗಿರೋ ಪೇಷಂಟ್ ನಮ್ಮ ಮಗು ನೋಡ್ಕೊಂಡಿದ್ದಕ್ಕೆ ಕೊಟ್ಟೋಗಿದ್ದಾರೆ ಅಷ್ಟೇ ಮೇಡಮ್. ಅಂದ್ರೆ ಅವರೇ ಫೋರ್ಸ್ಫುಲಿ ಕೊಟ್ಟಿದ್ದಾರೆ ಅಂತ ನೀವ್ ಹೇಳೋದು? ಫೋರ್ಸ್ಫುಲಿ ಕೊಟ್ಟಿದ್ದಾರೆ ಅಂದ್ರೆ ಮೇಡಮ್, ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಅವರೇ ಖುಷಿಯಿಂದ ಕೊಟ್ಟಿರೋದು ಮೇಡಮ್. ಒಂದ್ ನಿಮಿಷ ಹಂಗೆ ಲೈನ್ ಅಲ್ಲಿ ಇರಿ. ಗೌರೀಶ್ ಅವರೇ, ಹೌದಾ ಇದು ಡಿಸ್ಚಾರ್ಜ್ ಆಗುವಾಗ ಅವ್ರಿಗೆ ಖುಷಿ ಬಂದು ಕೊಟ್ಟು ಹೋಗಿರೋದು, ನಾವೇನ್ ಡಿಮ್ಯಾಂಡ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ? ಖುಷಿ ಅನ್ನೋದಕ್ಕಿಂತ ಮತ್ತೆ ಇನ್ನೇನಿಲ್ವಾ, ಮತ್ತೆ ಚೆನ್ನಾಗಿ ನೋಡ್ಕೊಂಡಿದೀವಿ ಅಂದ್ರೆ ಏನಂತ ಮೇಡಮ್ ಅರ್ಥ? ಅದು ಏನ್ ಹೇಳ್ತೀರಾ ಇದಕ್ಕೆ? ಮೇಡಮ್, ಆ ಮಾತು ನಾವು ಹೇಳಿಲ್ಲ ಮೇಡಮ್. ಅಲ್ಲ, ಹಿಂಗ್ ಹೇಳಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಮೇಡಮ್? ಹೋಗ್ಲಿ, ಅಟ್ಲೀಸ್ಟ್ ಇನ್ ಮುಂದೆ ಆಗೋಗಿದೆ ಇಲ್ಲಿ ತನಕ. ಇನ್ ಮುಂದೆ ಏನಾದ್ರು ಆತರ ಮಾಡೋದ್ ಬೇಡ. ಅಲ್ಲ, ಒಂದ್ ವಿಡಿಯೋ ಇದೆ ನಮ್ಮ ಹತ್ರ ಜ್ಯೋತಿ ಅವರೇ. ಫಸ್ಟ್ ಎಷ್ಟೋ ಕಮ್ಮಿ ಕೊಟ್ಟಿದ್ದಾರೆ ಅನ್ಸುತ್ತೆ, ಅದನ್ನ ಇಸ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ಸೇರಿಸ್ಕೊಟ್ಟಾಗಿ ಇಸ್ಕೊಂಡಿದ್ದೀರಲ್ಲ ಮೇಡಮ್. ಅದ್ ನಾನಲ್ಲ, ಬಟ್ ನಿಮ್ ಸ್ಟಾಫೇ ಅಲ್ವಾ? ಹೌದೌದು. ಈಗ ಅವ್ರ ಹೆಸರೇನು ವಸಂತ ಅಂತಲಾ? ಹೌದು ಮೇಡಮ್. ನಿಮ್ಮಿಬ್ರು ಮೇಲೆ ಈಗ ಆರೋಪ ಕೇಳಿ ಬಂದಿರೋದು, ಜ್ಯೋತಿ ಮತ್ತೆ ವಸಂತ ಅಂತ. ಹೌದು ಮೇಡಮ್, ಗೊತ್ತಾಯ್ತು, ವಿಡಿಯೋ ನೋಡ್ದೆ. ಬಟ್ ಇದೆಲ್ಲ ಮಾಮೂಲ್ ಅಂತಲ್ಲ ಈ ಆಸ್ಪತ್ರೆಯಲ್ಲಿ? ಮೇಡಮ್, ಅದು ಆಸ್ಪತ್ರೆ ಬಗ್ಗೆ ನನ್ಗೆ ಗೊತ್ತಿಲ್ಲ. ನಮ್ಮ ವಾರ್ಡ್ ಅಲ್ಲಿ ನಾನು ಬೆಳಗ್ಗೆ ಚಂದನ ಅನ್ನೋ ಒಂದ್ ಬೇಬಿನ ಡಿಸ್ಚಾರ್ಜ್ ಮಾಡಿದೆ. ಅವ್ರು ಡಿಸ್ಚಾರ್ಜ್ ಆಗಿ ಹೋಗ್ಬೇಕಾರೆ ಆ ಅಪ್ಪ ಕೊಟ್ಟಿಲ್ಲ. ಆ ಅಮ್ಮ ಇಷ್ಟಪಟ್ಟು 300 ರೂಪಾಯಿ ತೆಗೆದುಕೊಟ್ರು ಅಷ್ಟೇ ಮೇಡಮ್. ಇಸ್ಕೊಂಡಿದ್ದೀರಾ? ಅಷ್ಟೇ. ನಾನು ಅವ್ರನ್ನ ಇಷ್ಟು ಕೊಡಿ ಅಂತಾನು ಕೇಳಿಲ್ಲ, ನೀವ್ ಏನು ಹೇಳಿಲ್ಲ ಮೇಡಮ್. ಅವ್ರಾಗ ಕೊಟ್ರು. ಈಗ ಗೌರೀಶ್ ಅನ್ನೋರು ಖುದ್ದಾಗಿ ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಯಾರಿಗೆ ಕೊಟ್ಟಿದೀವಿ ಅಂತ ಹೆಸರು ಗೊತ್ತಿಲ್ಲ. ಶಿಫ್ಟ್ ವೈಸ್ ಬರ್ತಾರೆ, ಮತ್ತೇನಿಲ್ವಾ ಚೆನ್ನಾಗಿ ನೋಡ್ಕೊಂಡಿದೀವಿ ಮಕ್ಳನ್ನ ಅಂತ ಕೇಳ್ತಾರಂತಲ್ಲ ಡೈರೆಕ್ಟ್ ಆಗಿ. ಯಾವ ಮಗು ಕಡೆ ಅವ್ರು ಮೇಡಮ್? ಅವರು ಇದು ಒಂದು 3-4 ಡೇಸ್ ಬ್ಯಾಕ್ ನಿಮ್ಗೆ ನಾನು ಬೇಕಂದ್ರೆ ಬಂದು ಅಲ್ಲಿ ಹಾಸ್ಪಿಟಲ್ ಹತ್ರನೇ ಡೀಟೇಲ್ ಬಂದು ಮಾತಾಡ್ತೀನಿ ಮೇಡಮ್. ಓಕೆ ಮೇಡಮ್, ಮಾತಾಡ್ತೀನಿ. ನಾವ್ ಯಾವ ಪೇಷಂಟ್ ಹತ್ರನು ಆತರ ಕೇಳಲ್ಲ ಮೇಡಮ್. ಅಲ್ಲಲ್ಲ, ಡೈರೆಕ್ಟ್ ಆಗಲ್ಲ. ನಮ್ಗೆ ಅಲ್ಲಿ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಿರೋದಿಲ್ವಲ್ಲ, ಇಂಥ ಡೇಟ್ ಅಲ್ಲಿ ಇಂಥ ಶಿಫ್ಟ್ ಅಲ್ಲಿ ಇಂಥ ನರ್ಸ್ಗಳು ಇರ್ತಾರೆ, ಇಂಥ ಡಾಕ್ಟರ್ಗಳು ಇರ್ತಾರೆ ಅಂತ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಿರಲ್ಲ. ಒಂದ್ ವೇಳೆ ಅದಾಗಿದ್ರೆ ನಾವು ಕೂಡ ನೋಡ್ಕೊಂತೀವಿ. ಮುಂದಿನ ದಿನದಲ್ಲಿ ಹಾಸ್ಪಿಟಲ್ ಅಲ್ಲಿ ಒಂದು ವ್ಯವಸ್ಥೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲ ಜ್ಯೋತಿ ಅವರೀಗ ಅವ್ರು ಕೊಟ್ರು ಅಂತ ಇಸ್ಕೊಳ್ಳೋದು ತಪ್ಪಲ್ವಾ? ಯಾಕಂದ್ರೆ ಸರ್ಕಾರದಿಂದ ಸಂಬಳ ಬರುತ್ತಲ್ಲ ಮೇಡಮ್.
ಹೌದು ಮೇಡಮ್, ಕೆಲವು ಸಲ ಅವ್ರೇನೋ ಕೊಟ್ರು ತೀರಾ ನಾವೇನೋ ಅವ್ರನ್ನ ಕೇಳಿ ಇಸ್ಕೊಂಡ್ರೆ ತಪ್ಪಾಗತ್ತೆ ಮೇಡಮ್. ಅವರೇ ಏನೋ ಡಿಸ್ಚಾರ್ಜ್ ಆಗಿ ಹೋಗ್ಬೇಕಾದ್ರೆ ಕೊಟ್ರು ಇಸ್ಕೊಂಡಿದ್ದೆ ಅಷ್ಟೇ ಮೇಡಮ್. ಅಂದ್ರೆ ಯಾರು ಡಿಮ್ಯಾಂಡ್ ಮಾಡ್ತಿಲ್ಲ ಲಂಚಕ್ಕೆ? ಇಲ್ಲ ಮೇಡಮ್ ಖಂಡಿತ. ಈಗ ನಾನ್ ಚಂದನ ಪೇಷಂಟ್ ಅಂತ ಕಡೆ ಇಸ್ಕೊಂಡಿದ್ದೀನಿ, ಅವ್ರನ್ನ ಕರ್ಸಿ ಮುಖಾಮುಖಿ ನಾನು ಅವ್ರೇನಾದ್ರೂ ನಾನ್ ಫೋರ್ಸ್ಫುಲಿ ಕೇಳಿ ಇಸ್ಕೊಂಡಿದ್ದೀನಿ ಅಂದ್ರೆ ನಾನು ಇವತ್ತೇ ಕೆಲಸ ಬಿಟ್ಟು ಹೋಗ್ತೀನಿ ಮೇಡಮ್. ಸರ್, ಈ ವಿಡಿಯೋ ಏನಿದೆ, ವಸಂತ ಅನ್ನೋರು ಈ ರೀತಿಯಾಗಿ ನನಗೆ ಕಮ್ಮಿ ಕೊಟ್ರೆ ಬೇಡ ಅಂತ ಅಲ್ಲಿ ವಾದ ಮಾಡ್ತೀಯಾರಲ್ಲ ಮೇಡಮ್, ಅವ್ರನ್ನೇ ಕೇಳಿ ಮೇಡಮ್ ನೀವು ಅದನ್ನ. ಮೇಡಮ್ ನಾನೇನಾದ್ರೂ ಅವ್ರ ಹತ್ರ ಕೇಳಿರೋದಿದ್ರೆ ಅಕಸ್ಮಾತ್ ಅದು ಹೇಳಿ. ಏನೋ ನಿಮ್ಗೆ ಇಷ್ಟ ಇದ್ರೆ ಕೊಡಿ ಅಂತಾನು ಹೇಳಿದೀನಿ. ಅವ್ರು ಎಷ್ಟಂತ ಕೇಳಿದಾಗ ನಾನು ಅವ್ರನ್ನ ಫೋರ್ಸ್ ಮಾಡಿಲ್ಲ ಮೇಡಮ್. ಓಕೆ, ಕೊಟ್ಟಿದ್ದು ಇಸ್ಕೊಂಡಿದ್ದೀರಾ ಅಂತ ನೀವ್ ಹೇಳೋದು, ಬಟ್ ಅದು ತಪ್ಪೇನೆ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ, ಹಾಗೆ ಗೌರೀಶ್ ಅವರೇ, ನ್ಯೂಸ್ 8 ಕನ್ನಡ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.